ನೋಡ್ರಿ ಇವತ್ ನಮ್ಮವ್ರ ಮುಂಜಾನೆ ಎದ್ದ್ ಕೂಲೆ ಗಾರ್ಡನ್ ನೋಡ್ಕೋತ ಒಳ ಬಂದ್ ಕೂಲೆ ಕರಿ ಚಾ ಕುಡಿದ್ರಿ ಅದ್ರಾಗ ತುಳಸಿ ಎಲೆ ಮತ್ತೆ ಶುಂಠಿ ಹಾಕಿದೇವ್ರಿ ಗಂಟಲು ಕಿಚಿ ಕಿಚಿ ಹೋಗ್ಬೇಕಂತ ಹೇಳಿ. ಆಮೇಲೆ ಇವತ್ ನಾಷ್ಟಕ್ ಅಂತ ಹೇಳಿ ಪೂರಿ ಮತ್ತ ಚೋಲೆ ಪಲ್ಯ ಐತ್ರಿ. ನನ್ ಬರ್ತಡೇ ಇತ್ತು ಅಂತ ಹೇಳಿ ನಮ್ಮ ಅತ್ತಿ ಇವತ್ ಸ್ಪೆಷಲ್ ಆಗಿ ಪೂರಿ ಚೋಲೆ ಪಲ್ಯ ಮತ್ತ ಕೀರ್ ಮಾಡಿದ್ದರಿ. ನಾಷ್ಟ ಮುಗಿಸಿ ನಾವ್ ಹಂಗ ಮತ್ತ ಚಾ ಕುಡಿದಿವ್ರಿ. ಅದಾದ್ಮೇಲೆ ನಮ್ಮ ಅತ್ತಿ ರೆಡಿ ಆಗಿ ಹೊಂಬಳ ದೇವ್ರಿಗೆ ಹೋಗ್ಬೇಕಂತ ಹೊಂಟಿದ್ದರಿ. ನೋಡ್ರಿ ಅವ್ರಿಗೆ ಟಾಟಾ ಹೇಳ್ಬಿಟ್ಟಿವ್ರಿ. ಆಮೇಲೆ ನಮ್ಮ ಅವರು ಉಣ್ಕಲಿ ಕೆಲಸ ಐತಿ ಅಂತ ಹೇಳಿ ಅವರು ಹೊರಟರಿ. ಅವ್ರಿಗೆ ಬೈ ಬೈ ಹೇಳಿ ನಾವು ಒಳ ಬಂದ ಸ್ವಲ್ಪ ಪಿಕ್ಚರ್ ನೋಡಿ ಹಂಗ ಟೈಮ್ ಪಾಸ್ ಮಾಡಿದ್ರಿ. ಆಮೇಲೆ ಸಂಜೆಕ್ ನಮ್ಮ ಬರು ನನಗಂತ ಕೇಕ್ ತಗೊಂಬಂದಿದ್ರಿ. ನನ್ ಬರ್ಡೇ ಐತ್ರಿ. ಹಂಗ ಆರತಿ ಮಾಡಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ರಿ. ಕೇಕ್ ಸೆಲೆಬ್ರೇಷನ್ ಮಾಡ್ಕೊಂತ ಹಂಗ ನಮ್ಮ ಅತ್ತಿಗೆ ಎಲ್ರಿಗೂ ಕೇಕ್ ತಿನ್ಸಿದ್ರಿ. ನಮಗೆ ಯಾರಿಗೂ ಪೇಸ್ಟ್ರಿ ಇಷ್ಟ ಇಲ್ಲ, ಅದಕ್ಕೆ ನಾವ್ ಅದ್ರ ಮೇಲೆ ನೀರು ಕ್ರೀಮ್ ಎಲ್ಲ ತೆಗೆದ್ಬಿಟ್ಟ ಕೇಕ್ ತಿಂದೇವ್ರಿ. ಅದಾದ್ಮೇಲೆ ನಾವ್ ಹೋಗಿದ್ರಿ ಗಣೇಶ್ ಹೋಟೆಲ್ಗ್ರಿ ಊಟಕ್ಕೆ ಅಂತೇಳಿ ಹೋದಿವ್ರಿ. ಅಲ್ಲಿ ನಮ್ಮವರು ಮತ್ತೆ ನಮ್ಮ ಮಾವರ ಕಡೆ ಎಲ್ಲ ಸೆಲೆಕ್ಟ್ ಮಾಡಿದಿರಿ ಡಿಶ್ ಐಟಮ್ ಏನೇನ್ ತಿನ್ಬೇಕು ಅಂತ ಹೇಳಿ. ಅದನ್ನ ನಾವ ಊಟ ಮಾಡಿ ಮಸ್ತ್ ಪಕ್ಕಿ ಊಟ ಮಾಡಿ ಮನಿಗ್ ಬಂದಿವ್ರಿ. ಮನಿಗ್ ಬಂದ್ ಕೂಡಲೇ ಹಂಗ ಟೈಮ್ ಪಾಸಿಗೆ ಮತ್ತೆ ಟಿವಿ ನೋಡಿ ಆದ್ರೂ ಬಹಳ ಹೊಟ್ಟು ತುಂಬಿತ್ತು, ನಿದ್ದೆ ಅಂತೂ ಬರತಿತ್ತು. ರೂಮಿಗೆ ಬಂದ ಮಲ್ಕೊಂಡ್ ಬಿಟ್ಟಿವಿ ನೋಡ್ರಿ. ಇದಾಗಿತ್ರಿ ಇವತ್ತಿನ ಲಾಗ. ಥ್ಯಾಂಕ್ ಯು.